See what she has to say. She has to say, I are you are welcome. Yoga, you are welcome. I help you, ma. She has to ask, right? ಹಲೋ, ಇವತ್ತಿನ ಕ್ಲಾಸಲ್ಲಿ ಫೆಡರೇಷನ್ ಕೌನ್ಸಿಲ್ನ ಅಧಿಕಾರ ಮತ್ತು ಕಾರ್ಯಗಳು ಅಂತ. ಫೆಡರೇಷನ್ ಕೌನ್ಸಿಲ್ ಅಧಿಕಾರ ಕಾರ್ಯಗಳ ಜೊತೆಗೆ ಫೆಡರೇಷನ್ ಕೌನ್ಸಿಲ್ನ ರಚನೆ ಕೂಡ ತಿಳಿಸ್ಬೇಕು ನಿಮ್ಗೆ. ಫೆಡರೇಷನ್ ಕೌನ್ಸಿಲ್ನ ರಚನೆ, ಅಧಿಕಾರ, ಕಾರ್ಯಗಳನ್ನ ತಿಳಿಸೋಣ. ಮೊನ್ನೆ ಕ್ಲಾಸಲ್ಲಿ ಸಂವಿಧಾನದ ಲಕ್ಷಣಗಳು ಮಾತ್ರ ಆಗಿದೆ. ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ರಷ್ಯಾದ ಸಂವಿಧಾನದಲ್ಲಿ ರಷ್ಯಾದ ಶಾಸಕಾಂಗ ಮಾಡಬೇಕು. ನಿಮ್ಗೆಲ್ಲ ಕಾಣ್ತಾ ಇದೆ? ಅದನ್ನ ಹಾಗೆ ನೋಡ್ತಾ ಇರಿ. ಸೈಡ್ ಅಲ್ಲಿ ಇದು ಕೂಡ ಕಾಣ್ತಾ ಇದೆ ನಿಮ್ಗೆ, ಲೆಸನ್ ಕೂಡ. ಓಕೆ, ಮ್ಯೂಟ್ ಮಾಡಿದ್ದೀನಿ. ಮೊನ್ನೆ ಕ್ಲಾಸಲ್ಲಿ ಮಾಡಿದ್ದು ರಷ್ಯಾದ ಸಂವಿಧಾನದ ಲಕ್ಷಣಗಳು. ಈಗ ಮಾಡ್ತಾ ಇರೋದು ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಕಾಲ್ಡ್ ಅಸ್ ರಷ್ಯಾದ ಶಾಸಕಾಂಗ. ಎರಡನೇ ಟಾಪಿಕ್ ರಷ್ಯಾದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ. ರಷ್ಯಾದ ಶಾಸಕಾಂಗನ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ. ನಿಮ್ಗೆ ಕಾಣ್ತಾ ಇದೆ ಬೋರ್ಡ್ ಮೇಲೆ. ರಷ್ಯಾದ ಸಂವಿಧಾನವನ್ನ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ. ಸಂವಿಧಾನದ 74ನೇ ವಿಧಿ ಫೆಡರಲ್ ಅಸೆಂಬ್ಲಿ ರಷ್ಯಾ ಒಕ್ಕೂಟದ ಸರ್ವೋಚ್ಚ ಪ್ರತಿನಿಧಿ ಶಾಸನೀಯ ಅಂಗ ಅಂತ ತಿಳಿಸುತ್ತೆ. ಸಂವಿಧಾನದ 74ನೇ ವಿಧಿ ಫೆಡರಲ್ ಅಸೆಂಬ್ಲಿ ರಷ್ಯಾ ಒಕ್ಕೂಟದ ಸರ್ವೋಚ್ಚ ಪ್ರತಿನಿಧಿ, ಪ್ರಜಾಪ್ರತಿನಿಧಿ ಹಾಗೂ ಶಾಸಕೀಯ ಅಂಗ ಅಂತ ತಿಳಿಸುತ್ತೆ. ಫೆಡರಲ್ ಅಸೆಂಬ್ಲಿ 2 ಸದನಗಳನ್ನ ಹೊಂದಿದೆ. ರಷ್ಯಾದ ಶಾಸಕಾಂಗ 2 ಸದನಗಳನ್ನ ಹೊಂದಿದೆ. ಮೇಲ್ಮನೆಯನ್ನ ಫೆಡರಲ್ ಕೌನ್ಸಿಲ್ ಅಂತ ಕರೀತಾರೆ, ಕೆಳಮನೆಯನ್ನ ಸ್ಟೇಟ್ ಡೂಮಾ ಅಂತ ಕರೀತಾರೆ. ರಷ್ಯಾದ ಶಾಸಕಾಂಗ 2 ಸದನಗಳನ್ನ ಹೊಂದಿದೆ. ಮೇಲ್ಮನೆ ಫೆಡರಲ್ ಕೌನ್ಸಿಲ್, ಕೆಳಮನೆ ಸ್ಟೇಟ್ ಡೂಮಾ. ರಷ್ಯಾದಲ್ಲಿ ನಿಮ್ಗೆ ಈ ಹಿಂದಿನ ಕ್ಲಾಸಲ್ಲಿ ಹೇಳಿದಂತೆ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತಕ್ಕೆ ಆದ್ಯತೆ ಇದೆ. ಇದರ ಅರ್ಥ ಸರ್ಕಾರದ 3 ಅಂಗಗಳ ನಡುವೆ ಅಧಿಕಾರಗಳನ್ನ ಕಟ್ಟುನಿಟ್ಟಾಗಿ ವಿಭಜಿಸಲಾಗಿದೆ. ಶಾಸನೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಗಳು ಅಲ್ಲಿನ ಶಾಸಕಾಂಗವಾದ ಫೆಡರಲ್ ಅಸೆಂಬ್ಲಿಗೆ ಸೇರಿದೆ. ಪ್ರಶ್ನೆ ಹೇಗ್ ಬರುತ್ತೆ ಅಂತ ಎಕ್ಸಾಮ್ ಅಲ್ಲಿ, ರಷ್ಯಾದ ಶಾಸಕಾಂಗದ ರಚನೆ, ಅಧಿಕಾರ, ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಬಹುದು 15 ಮಾರ್ಕ್ಸ್ಗೆ. ಅಥವಾ ರಷ್ಯಾದ ಶಾಸಕಾಂಗ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನ ತಿಳಿಸಿ ಅಂತ ಸಪರೇಟ್ ಆಗಿ ಎರಡನ್ನೂ ಸೇರಿಸಿ ಕೇಳ್ಬಹುದು. ಇಲ್ವೇ ರಷ್ಯಾ ಶಾಸಕಾಂಗದ ಮೇಲ್ಮನೆಯಾದ ಫೆಡರೇಷನ್ ಕೌನ್ಸಿಲ್ ಬಗ್ಗೆ ವಿವರಿಸಿ ಅಂತ ಕೇಳ್ಬಹುದು. ಇವತ್ತಿನ ಕ್ಲಾಸ್ ಅಲ್ಲಿ ರಷ್ಯಾದ ಮೇಲ್ಮನೆಯಾದ ಫೆಡರೇಷನ್ ಕೌನ್ಸಿಲ್ ಅನ್ನ ಮುಕ್ತಾಯ ಮಾಡೋಣ. ಫೆಡರೇಷನ್ ಕೌನ್ಸಿಲ್ ನಿಮ್ಗೆ ಕಾಣ್ತಾ ಇದೆ, ಮೊಬೈಲ್ ಸ್ಕ್ರೀನ್ ಮೇಲೇನು ಕಾಣ್ತಾ ಇದೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ, ಇಲ್ಲ ಹಾಗೆ ರೆಕಾರ್ಡ್ ಮಾಡ್ಕೊಳ್ಳಿ. ಫೆಡರೇಷನ್ ಕೌನ್ಸಿಲ್ ಇದು ರಷ್ಯಾದ ಶಾಸಕಾಂಗದ ಮೇಲ್ಮನೆ. ರಷ್ಯಾದ ಶಾಸಕಾಂಗನ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ. ಫೆಡರಲ್ ಅಸೆಂಬ್ಲಿಯ ಮೇಲ್ಮನೆಯೇ ಫೆಡರೇಷನ್ ಕೌನ್ಸಿಲ್. ರಷ್ಯಾದ ಶಾಸಕಾಂಗದ ಮೇಲ್ಮನೆ ಇದು. ರಷ್ಯಾದ ಶಾಸಕಾಂಗದ ಮೇಲ್ಮನೆ ಫೆಡರೇಷನ್ ಕೌನ್ಸಿಲ್. ಈ ಮೇಲ್ಮನೆಗೆ ರಷ್ಯಾದ ಪ್ರತಿಯೊಂದು ರಾಜ್ಯ 2 ಸದಸ್ಯರನ್ನ ಆಯ್ಕೆ ಮಾಡುತ್ತೆ. ಒಂದೊಂದು ರಾಜ್ಯದಿಂದ 2 ಸದಸ್ಯರು ಮಾತ್ರ ಆಯ್ಕೆ ಆಗಲಾಗುತ್ತೆ. ಇದರ ಸದಸ್ಯರನ್ನ ಡೆಪ್ಯೂಟಿಗಳು ಅಂತ ಕರೀತಾರೆ.
ಇಬ್ಬರಲ್ಲಿ ಒಬ್ಬರು ರಷ್ಯಾದ ಶಾಸಕಾಂಗದ ಕೆಳಮನೆಯಿಂದ ಆಯ್ಕೆ ಆಗ್ತಾರೆ, ಮತ್ತೊಬ್ಬರು ರಾಜ್ಯದ ಕಾರ್ಯಕಾರಿ ಸಭೆಯಿಂದ ಆಯ್ಕೆ ಆಗ್ತಾರೆ. ಫೆಡರೇಷನ್ ಕೌನ್ಸಿಲ್ಗೆ ಪ್ರತಿ ರಾಜ್ಯದಿಂದ ಇಬ್ಬರು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಅವರಲ್ಲಿ ರಷ್ಯಾದ ಶಾಸಕಾಂಗದ ಕೆಳಮನೆಯಿಂದ ಒಬ್ಬರನ್ನ ಆಯ್ಕೆ ಮಾಡಿದ್ರೆ ಮತ್ತೊಬ್ಬರನ್ನ ರಾಜ್ಯದ ಕಾರ್ಯಕಾರಿ ಸಭೆಯಿಂದ ಆಯ್ಕೆ ಮಾಡಲಾಗುತ್ತೆ. ಫೆಡರೇಷನ್ ಕೌನ್ಸಿಲ್ನ ಸದಸ್ಯರನ್ನ ಡೆಪ್ಯೂಟಿಗಳು ಅಂತ ಕರೀತಾರೆ. ಇವರು ರಾಜ್ಯಗಳ ಹಿತಾಸಕ್ತಿ ಕಾಪಾಡುವ ಉದ್ದೇಶ ಹೊಂದಿರ್ತಾರೆ. ಮೇಲ್ಮನೆ ರಾಜ್ಯಗಳನ್ನ ಪ್ರತಿನಿಧಿಸೋದ್ರಿಂದ ಇದರ ಮುಖ್ಯ ಕೆಲಸ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಇವರನ್ನ 2/3 ಬಹುಮತದ ಮೂಲಕ ರಾಜ್ಯ ಶಾಸಕಾಂಗಗಳು ಸದಸ್ಯ ಸ್ಥಾನದಿಂದ ಹಿಂದಕ್ಕೆ ಕರೆಸಿಕೊಳ್ಳೋ ಅಧಿಕಾರನೂ ಇದೆ. ಒಂದು ರಾಜ್ಯದಿಂದ ಇಬ್ಬರು ಸದಸ್ಯರನ್ನ ಮೇಲ್ಮನೆಗೆ ಆಯ್ಕೆ ಮಾಡಲಾಗುತ್ತೆ. ಇವ್ರ ಕೆಲಸ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಒಂದ್ ವೇಳೆ ರಾಜ್ಯದ ಹಿತಾಸಕ್ತಿ ಕಾಪಾಡಿಲ್ಲ ಅಂತ ಹೇಳಿದ್ರೆ ಇವರನ್ನ ಸದಸ್ಯ ಸ್ಥಾನದಿಂದ ವಾಪಸ್ ಹಿಂದಕ್ಕೆ ಕರೆಸ್ಕೊಳ್ಳೋ ಅಧಿಕಾರ ರಾಜ್ಯಗಳಿಗೆ ಸೇರಿರುತ್ತೆ. ರಷ್ಯಾದಲ್ಲೂ ಸಂಯುಕ್ತ ವ್ಯವಸ್ಥೆ ಇದೆ, ಹಲವಾರು ರಾಜ್ಯಗಳಿವೆ. ಒಂದೊಂದು ರಾಜ್ಯದಿಂದ ಇಬ್ಬರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಇದಕ್ಕೆ ಆ ಇಬ್ಬರು ತಮ್ಮ ಅವಧಿಗೆ ಮುಂಚೆನೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ವಾಪಸ್ ಕರೆಸ್ಕೊಳ್ಳೋ ಅಧಿಕಾರನೂ ಇದೆ ಇಬ್ಬರನ್ನು. ಸೊ ಈಗ ರಷ್ಯಾದ ಶಾಸಕಾಂಗದ ಮೇಲ್ಮನೆಯ ಬಗ್ಗೆ ವಿವರಿಸಿದ್ದೀನಿ. ಒನ್ಸ್ ಅಗೈನ್ ಐ ವಿಲ್ ರಿಪೀಟ್ ದ ಸೇಮ್ ಥಿಂಗ್. ಫೆಡರಲ್ ಅಸೆಂಬ್ಲಿ ರಷ್ಯಾದ ಶಾಸಕಾಂಗದ ಹೆಸರು. ಫೆಡರಲ್ ಅಸೆಂಬ್ಲಿ, ಡೋಂಟ್ ಕನ್ಫ್ಯೂಸ್. ಈ ಫೆಡರಲ್ ಅಸೆಂಬ್ಲಿಯಲ್ಲಿ ಮೇಲ್ಮನೆ ಫೆಡರೇಷನ್ ಕೌನ್ಸಿಲ್ ಆಗಿರುತ್ತೆ. ಫೆಡರೇಷನ್ ಕೌನ್ಸಿಲ್ ಅನ್ನೋದು ಮೇಲ್ಮನೆ ಹೆಸರು. ಇದರ ಸದಸ್ಯರನ್ನ ಡೆಪ್ಯೂಟಿಗಳು ಅಂತ ಕರೀತಾರೆ. ಗ್ಯಾಸ್ ತವ ಟ್ವೆಂಟಿ ಪಾಕತ್ಲೆ ರೆಕಾರ್ಡಿಂಗ್ ನೈಸ್. ಸರ್ ನಿಮ್ದು ಮ್ಯೂಟ್ ಆಗಿದೆ, ಕೇಳಿಸ್ತಾ ಇಲ್ಲ. ಹೌದು ಸರ್, ಮ್ಯೂಟ್ ಆಗಿದೆ. ಇದುವರೆಗೂ ಕೇಳಿಸ್ತಾ ಇಲ್ವಾ? ಮ್ಯೂಟ್ ಅಲ್ಲಿ ಸರ್, ಕೇಳಿಸ್ತಿಲ್ಲ. ಈಗ ಕೇಳಿಸ್ತಿದೆ ಸರ್. ಕೇಳಿಸ್ತಾ ಇದೆ ಸರ್. ಬಿಗಿನಿಂಗ್ ಇಂದ ಹೇಳಿದ್ದು ಕೇಳಿಸಿಲ್ಲ? ನೋ ಸರ್, ಸ್ವಲ್ಪ ಕೇಳಿಸ್ತ ಅಷ್ಟೇ ಸರ್. ಈಗ ಫೆಡರಲ್ ಅಸೆಂಬ್ಲಿ ಅಲ್ಲಿಂದ ಕೇಳಿಸಿಲ್ಲ ಸ್ಟಾರ್ಟಿಂಗ್ ಇಂದ? ಕೇಳಿಸ್ತು, ಬಟ್ ಇನ್ನೊಂದ್ಸರಿ ಹೇಳಿ ಸರ್. ಓಕೆ, ಈಗ ಕಾಣಿಸ್ತಾ ಇದೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ? ಹಾ ಸರ್, ವಾಯ್ಸ್ ಕೇಳಿಸಿದೆ ಸರ್. ವಾಯ್ಸ್ ಕೇಳಿಸ್ತಾ ಇದೆ, ಮತ್ತೆ ಇದು ಕೂಡ ಕಾಣ್ತಾ ಇರ್ಬೇಕಲ್ಲ ಸಬ್ಜೆಕ್ಟ್? ಹಾ ಸರ್, ಕಾಣಿಸ್ತಿದೆ ಸರ್, ಕಾಣಿಸ್ತಿದೆ. ಈಗ ಮೀಟ್ ಮಾಡಿ ಮಾತಾಡ್ಲಾ ನಾನು? ಹಾ ಶೋರ್ ಸರ್. ಓಕೆ, ಒನ್ಸ್ ಅಗೈನ್ ಐ ವಿಲ್ ರಿಪೀಟ್ ಬ್ರೀಫ್ಲಿ. ರಷ್ಯಾದ ಶಾಸಕಾಂಗನ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ. ಸಂವಿಧಾನದ 74ನೇ ವಿಧಿ ಫೆಡರಲ್ ಅಸೆಂಬ್ಲಿ ರಷ್ಯಾ ಒಕ್ಕೂಟದ ಸರ್ವೋಚ್ಚ ಪ್ರಜಾಪ್ರತಿನಿಧಿ ಹಾಗೂ ಶಾಸಕೀಯ ಅಂಗ ಅಂತ ತಿಳಿಸಿದೆ. ಫೆಡರಲ್ ಅಸೆಂಬ್ಲಿ 2 ಸದನಗಳನ್ನ ಹೊಂದಿದೆ. ಮೇಲ್ಮನೆಯನ್ನ ಫೆಡರೇಷನ್ ಕೌನ್ಸಿಲ್ ಅಂತ ಕರೀತಾರೆ, ಕೆಳಮನೆಯನ್ನ ಸ್ಟೇಟ್ ಆಫ್ ಡ್ಯೂಮಾ ಅಂತ ಕರೀತಾರೆ, ಸ್ಟೇಟ್ ಡ್ಯೂಮಾ. ರಷ್ಯಾದಲ್ಲಿ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತ ಇರೋದ್ರಿಂದ ಶಾಸನೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಫೆಡರಲ್ ಅಸೆಂಬ್ಲಿ ಹೆಚ್ಚು ಅಧಿಕಾರ ಹೊಂದಿದೆ. ಈಗ ಮೇಲ್ಮನೆಯಾದ ಫೆಡರೇಷನ್ ಕೌನ್ಸಿಲ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫೆಡರೇಷನ್ ಕೌನ್ಸಿಲ್ ಫೆಡರಲ್ ಅಸೆಂಬ್ಲಿಯ ಮೇಲ್ಮನೆಯಾಗಿದ್ದು ಒಕ್ಕೂಟ ರಷ್ಯಾದ ರಾಜ್ಯಗಳನ್ನ ಪ್ರತಿನಿಧಿಸುತ್ತದೆ. ಪ್ರತಿ ರಾಜ್ಯದಿಂದ 2 ಸದಸ್ಯರನ್ನ ಫೆಡರೇಷನ್ ಕೌನ್ಸಿಲ್ಗೆ ಆಯ್ಕೆ ಮಾಡಲಾಗುತ್ತೆ. ಇಬ್ಬರಲ್ಲಿ ಒಬ್ಬರು ರಷ್ಯಾದ ಶಾಸಕಾಂಗದ ಕೆಳಮನೆಯಿಂದ ಆಯ್ಕೆ ಆದ್ರೆ ಮತ್ತೊಬ್ಬರು ರಾಜ್ಯದ ಕಾರ್ಯಕಾರಿ ಸಭೆಯಿಂದ ಆಯ್ಕೆ ಆಗ್ತಾರೆ. ಫೆಡರೇಷನ್ ಕೌನ್ಸಿಲ್ನ ಸದಸ್ಯರನ್ನ ಡೆಪ್ಯೂಟಿಗಳೆಂದು ಕರೆಯುತ್ತಾರೆ. ಇವರು ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶ ಹೊಂದಿರುತ್ತಾರೆ. ಇವರು ರಾಜ್ಯಗಳನ್ನ ಪ್ರತಿನಿಧಿಸೋದ್ರಿಂದ ತಮ್ಮ ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಿಸದಿದ್ದರೆ ಇವರನ್ನ
2/3 ಬಹುಮತದ ಮೂಲಕ ರಾಜ್ಯ ಶಾಸಕಾಂಗಗಳು ಸದಸ್ಯ ಸ್ಥಾನದಿಂದ ಹಿಂದಕ್ಕೆ ಕರೆಸಿಕೊಳ್ಳುವ ಅಧಿಕಾರ ಹೊಂದಿವೆ. ಇಷ್ಟು ಇದರ ರಚನೆಯಲ್ಲಿ ಬರಿಬೇಕು. ಈಗ ಇಷ್ಟೊತ್ತು ನಾನು ಹೇಳಿದ್ದು ನಿಮ್ಗೆಲ್ರಿಗೂ ಕೇಳಿಸಿದ್ಯಾ? ಮಾತಾಡಿ, ಪರವಾಗಿಲ್ಲ. ಎಸ್ ಸರ್. ರಷ್ಯಾದ ಮೇಲ್ಮನೆನ ಏನಂತ ಕರೀತಾರೆ? ಫೆಡರೇಷನ್ ಕೌನ್ಸಿಲ್. ಇಲ್ಲ, ಫೆಡರೇಷನ್ ಫೆಡರಲ್ ಅಲ್ಲ, ಫೆಡರೇಷನ್ ಕೌನ್ಸಿಲ್ ಅಂತ ಕರೀತಾರೆ. ಕ್ವಶನ್, ಎಲ್ರು ಮಾತಾಡಬೇಡಿ, ಆನ್ಸರ್ ಬರೋರು ಮಾತ್ರ ಹೇಳಿ. ಆನ್ಸರ್ ಕೂಡ ಅಲ್ಲೇ ಇದೆ. ಫೆಡರೇಷನ್ ಕೌನ್ಸಿಲ್ ಮೇಲ್ಮನೆ, ಇದರ ಸದಸ್ಯರನ್ನ ಏನಂತ ಕರೀತಾರೆ? ಡೆಪ್ಯೂಟಿಗಳು ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಮೇಲ್ಮನೆಗೆ ಸದಸ್ಯರನ್ನ ಆಯ್ಕೆ ಮಾಡೋದು ಯಾರು ರಷ್ಯಾದಲ್ಲಿ? ಫೆಡರೇಷನ್ ಕೌನ್ಸಿಲ್. ಆನ್ಲೈನ್ ಅಲ್ಲಿ ಇದ್ದೀರಾ? ಮನೇಲಿ ಮಾತಾಡೋದೆಲ್ಲ ಎಲ್ರಿಗೂ ಕೇಳಿಸ್ತಾ ಇದೆ. ಇಲ್ಲಿ ಯಾರೋ ಮಕ್ಕಳಿಗೆ ಪಾಠ ಬೇರೆ ಮಾಡ್ತಾ ಇದಾರೆ. ಓಕೆ, ಸ್ವಲ್ಪ ದೂರ ಇರಿ. ನಿಮ್ ಕ್ವಶನ್ ಏನ್ ಕೇಳಕ್ ಹೋಗಲ್ಲ, ನಾನೇ ಹೇಳ್ಬಿಡ್ತೀನಿ. ಫೆಡರೇಷನ್ ಕೌನ್ಸಿಲ್ ಮೇಲ್ಮನೆ, ಇದರ ಸದಸ್ಯರನ್ನ ಡೆಪ್ಯೂಟಿಗಳು ಅಂತ ಕರೀತಾರೆ. ಇವರನ್ನ ಆಯ್ಕೆ ಮಾಡೋದು ರಾಜ್ಯಗಳ ಶಾಸಕಾಂಗಗಳು ಅಷ್ಟೇ. ರಷ್ಯಾದ ರಾಜ್ಯ ಶಾಸಕಾಂಗಗಳು. ಫೆಡರೇಷನ್ ಕೌನ್ಸಿಲ್ ಮೇಲ್ಮನೆ, ಇದಕ್ಕೆ ಪ್ರತಿ ರಾಜ್ಯದಿಂದ ಇಬ್ಬರನ್ನ ಆಯ್ಕೆ ಮಾಡಲಾಗುತ್ತೆ. ಇವ್ರೇನಾದ್ರೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇವರನ್ನ ಅಧಿಕಾರದಿಂದ ಹಿಂದಕ್ಕೆ ತೆಗೆದುಕೊಳ್ಳೋ ಅಧಿಕಾರನು ರಾಜ್ಯಗಳಿಗೆ ಸೇರಿರುತ್ತೆ. ಇಷ್ಟನ್ನ ಇಂಟ್ರೊಡಕ್ಷನ್ ಬರೀತೀರಾ ನೀವು. ನೆಕ್ಸ್ಟ್ ಹೆಡಿಂಗ್, ಫೆಡರೇಷನ್ ಕೌನ್ಸಿಲ್ ನ ಅಧಿಕಾರ ಮತ್ತು ಕಾರ್ಯಗಳು. ಫೆಡರೇಷನ್ ಕೌನ್ಸಿಲ್ ನ ಅಧಿಕಾರ ಮತ್ತು ಕಾರ್ಯಗಳು. ಫೆಡರೇಷನ್ ಕೌನ್ಸಿಲ್ ಮೇಲ್ಮನೆ, ಇದರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂವಿಧಾನದ 102ನೇ ವಿಧಿ ತಿಳಿಸುತ್ತೆ. ಸಂವಿಧಾನದ 102ನೇ ವಿಧಿ. ಇದರ ಪ್ರಕಾರ ಮೇಲ್ಮನೆ ನಿರ್ವಹಿಸುವ ಕಾರ್ಯಗಳನ್ನ ಈ ಕೆಳಕಂಡಂತೆ ನಾವು ತಿಳಿಸಬಹುದು. 15 ಮಾರ್ಕ್ಸ್ ಕ್ವಶನ್. ಕ್ವಶನ್ ಹೀಗಿರುತ್ತೆ: ರಷ್ಯಾದ ಮೇಲ್ಮನೆ ಫೆಡರೇಷನ್ ಕೌನ್ಸಿಲ್ ನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಕೇಳ್ತಾನೆ. ಫೆಡರೇಷನ್ ಕೌನ್ಸಿಲ್ ನ ರಚನೆ, ಅಧಿಕಾರ ಮತ್ತು ಕಾರ್ಯಗಳು. ಈಗ ಅಧಿಕಾರ ಕಾರ್ಯಗಳನ್ನ ವಿವರಿಸ್ತಾ ಇದ್ದೀನಿ. ಸಂವಿಧಾನದ 102ನೇ ವಿಧಿ ಫೆಡರೇಷನ್ ಕೌನ್ಸಿಲ್ ನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ವಿವರಿಸುತ್ತೆ. ಅದರ ಪ್ರಕಾರ ಇದು ನಿರ್ವಹಿಸೋ ಕಾರ್ಯಗಳನ್ನ ಪಟ್ಟಿ ಮಾಡಿದ್ದೀನಿ ಸಿಂಪಲ್ ಆಗಿ, ಬಹಳ ಚೆನ್ನಾಗಿದೆ. ರಷ್ಯಾದ ಶಾಸಕಾಂಗದ ಮೇಲ್ಮನೆ ಬಗ್ಗೆ ಪಾಠ ಮಾಡ್ತಾ ಇರೋದು. ಈಗಾಗಲೇ ಭಾರತದ ಮೇಲ್ಮನೆ, ಶಾಸಕಾಂಗದ ಮೇಲ್ಮನೆ ರಾಜ್ಯಸಭೆ ಬಗ್ಗೆ ಗೊತ್ತು ನಿಮ್ಗೆ. ಅಮೆರಿಕಾದ ಶಾಸಕಾಂಗದ ಮೇಲ್ಮನೆ ಸೆನೆಟ್ ನ ಬಗ್ಗೆ ಗೊತ್ತು. ಈಗ ತಿಳ್ಕೊಳ್ಳೋಕೆ ಹೊರಟಿರೋದು ರಷ್ಯಾದ ಶಾಸಕಾಂಗದ ಮೇಲ್ಮನೆಯ ಅಧಿಕಾರ ಕಾರ್ಯಗಳು. ಅದ್ ನಿರ್ವಹಿಸ್ತಕ್ಕಂಥ ಮೊದಲನೇ ಕಾರ್ಯ, ರಷ್ಯಾದ ಶಾಸಕಾಂಗದ ಮೇಲ್ಮನೆಯಾದ ಫೆಡರೇಷನ್ ಕೌನ್ಸಿಲ್ ಮಸೂದೆಗಳನ್ನ ಸದನದಲ್ಲಿ ಮಂಡಿಸುವ ಅಧಿಕಾರ ಹೊಂದಿದೆ ಅಂತ ಸಂವಿಧಾನದ 104ನೇ ವಿಧಿ ತಿಳಿಸುತ್ತೆ. ರಷ್ಯಾದ ಸಂವಿಧಾನದ 104ನೇ ವಿಧಿಯ ಪ್ರಕಾರ ಮಸೂದೆಗಳನ್ನ ಮೇಲ್ಮನೆಯಲ್ಲೂ ಮಂಡಿಸಬಹುದು. ರಷ್ಯಾದಲ್ಲಿ ಕೆಳಮನೆಯಲ್ಲೂ ಮಂಡಿಸಬಹುದು, ಮೇಲ್ಮನೆಯಲ್ಲೂ ಮಂಡಿಸಬಹುದು. ಎರಡನೇ ಕಾರ್ಯ, ರಷ್ಯಾದ ಸಂವಿಧಾನಕ್ಕೆ ತಿದ್ದುಪಡಿ ಸೂಚಿಸಬೇಕಾದ್ರೆ ಈ ಸದನದ ಒಪ್ಪಿಗೆನೂ ಅಗತ್ಯ. ಅಲ್ಲಿನ ಸಂವಿಧಾನ ತಿದ್ದುಪಡಿ ಕಾರ್ಯದಲ್ಲಿ ಮೇಲ್ಮನೆ ಭಾಗಿಯಾಗುತ್ತೆ. ಮೂರನೇ ಕಾರ್ಯ, ರಷ್ಯಾದ ಕೆಳಮನೆಯಲ್ಲಿ ಅಂಗೀಕಾರವಾಗುವ ಎಲ್ಲಾ ಮಸೂದೆಗಳಿಗೂ ಫೆಡರೇಷನ್ ಕೌನ್ಸಿಲ್ ನ ಒಪ್ಪಿಗೆ ಬೇಕು. ಕೆಳಮನೆಯಲ್ಲಿ ಪಾಸ್ ಆಗೋ ಮಸೂದೆಗಳು ಜಾರಿಯಾಗಬೇಕಾದ್ರೆ ಮೇಲ್ಮನೆಯ ಒಪ್ಪಿಗೆ ಬೇಕಾಗುತ್ತೆ. ರಷ್ಯಾದ ಕೆಳಮನೆಯಲ್ಲಿ ಅಂಗೀಕಾರವಾಗುವ ಎಲ್ಲಾ ಮಸೂದೆಗಳಿಗೆ ಫೆಡರೇಷನ್ ಕೌನ್ಸಿಲ್ ನ ಒಪ್ಪಿಗೆ ಅಗತ್ಯ. ನಾಲ್ಕನೇದಾಗಿ ಸಂವಿಧಾನದ 106ನೇ ವಿಧಿಯ ಪ್ರಕಾರ ಅಲ್ಲಿನ ಕೆಳಮನೆಯಾದ ಸ್ಟೇಟ್ ಡೂಮಾ ತೆಗೆದುಕೊಳ್ಳುವ ನಿರ್ಣಯಗಳಿಗೆ ಮೇಲ್ಮನೆಯ ಒಪ್ಪಿಗೆ ಅಗತ್ಯ. 106ನೇ ವಿಧಿ ಪ್ರಕಾರ ಅಲ್ಲಿನ ಕೆಳಮನೆಯಾದ ಸ್ಟೇಟ್ ಡೂಮಾ ತೆಗೆದುಕೊಳ್ಳುವ ನಿರ್ಣಯಗಳಿಗೆ ಮೇಲ್ಮನೆಯ ಒಪ್ಪಿಗೆ ಅಗತ್ಯ. ಯಾವ್ಯಾವ ನಿರ್ಣಯಗಳಿಗೆ ಅಂತ ಹೇಳಿದ್ರೆ, ಸಂಯುಕ್ತ ಮುಂಗಡ ಪತ್ರ, ತೆರಿಗೆ ಮತ್ತು ಸುಂಕಗಳು, ಹಣಕಾಸು ನಿಯಂತ್ರಣ, ಸಾಲ, ರಷ್ಯಾದ ಅಂತಾರಾಷ್ಟ್ರೀಯ ಒಪ್ಪಂದಗಳ ಅಂಗೀಕಾರ ಮತ್ತು ತಿರಸ್ಕಾರ, ರಷ್ಯಾದ ಗಡಿ ಪ್ರದೇಶಗಳ ರಕ್ಷಣೆ, ಯುದ್ಧ ಮತ್ತು ಶಾಂತಿ ಇತ್ಯಾದಿ. ಇವುಗಳಿಗೆ ಸಂಬಂಧಪಟ್ಟಂತೆ ಕೆಳಮನೆ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ಮೇಲ್ಮನೆ ಒಪ್ಪಿಗೆ ನೀಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್.
ಹೊಸ ಟಾಪಿಕ್, ಹೊಸ ಚಾಪ್ಟರ್ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಎಕ್ಸಾಮ್ ಅಲ್ಲಿ ಪ್ರಶ್ನೆ ಇರುತ್ತೆ. ಖಂಡಿತ ಎಕ್ಸಾಮ್ ಇಲ್ದೆ ಪಾಸ್ ಮಾಡ್ತಾರೆ ಅಂತ ಕನಸು ಕಾಣ್ಬೇಡಿ. ಇವತ್ತಿನ ಪೇಪರ್ ಅಲ್ಲಿ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ, ಜೂನ್ ತಿಂಗಳಲ್ಲಿ ಎಕ್ಸಾಮ್ಸ್ ಮಾಡ್ತೀವಿ ಕರೆಕ್ಟ್ ಆಗಿ. ಇಂಟರ್ನಲ್ ಮಾರ್ಕ್ಸ್ ನಿಮ್ಗೆ ಫ್ರೀ ಆಗಿ ಸಿಗ್ಬೋದು, ಬಟ್ ಎಕ್ಸಾಮ್ಸ್ ಅಂತೂ ಮಾಡೇ ಮಾಡ್ತಾರೆ. ಸೊ ಯಾವ್ದನ್ನು ತಮಾಷೆ ಆಗಿ ತೆಗೆದುಕೋಬೇಡಿ. ಓಕೆ, 4ನೇ ಕಾರ್ಯ, ಸಂವಿಧಾನದ 106ನೇ ವಿಧಿಯ ಪ್ರಕಾರ ಅಲ್ಲಿನ ಕೆಳಮನೆಯಾದ ಸ್ಟೇಟ್ ಧೂಮಾ ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಿಗೆ ಮೇಲ್ಮನೆಯ ಒಪ್ಪಿಗೆ ಅಗತ್ಯ ಆಗುತ್ತೆ. ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ರಷ್ಯಾದ ಸಂಯುಕ್ತ ಮುಂಗಡ ಪತ್ರ, ತೆರಿಗೆ ಮತ್ತು ಸುಂಕಗಳು, ಹಣಕಾಸು ನಿಯಂತ್ರಣ ಮತ್ತು ಸಾಲ, ರಷ್ಯಾದ ಅಂತಾರಾಷ್ಟ್ರೀಯ ಒಪ್ಪಂದಗಳ ಅಂಗೀಕಾರ ಅಥವಾ ತಿರಸ್ಕಾರ, ರಷ್ಯಾದ ಗಡಿ ಪ್ರದೇಶಗಳ ರಕ್ಷಣೆ, ಯುದ್ಧ ಮತ್ತು ಶಾಂತಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ. ರಷ್ಯಾದ ಕೆಳಮನೆ ತೆಗೆದುಕೊಳ್ಳೋ ತೀರ್ಮಾನಗಳನ್ನ ಮೇಲ್ಮನೆ ಒಪ್ಬೇಕಾಗುತ್ತೆ. ಒಂದೇ ಒಂದ್ ಸೆಕೆಂಡ್ ನಿಮ್ಗೆ ರಿಲ್ಯಾಕ್ಸ್ ಕೊಡ್ತೀನಿ, ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿರೋದು ಕೇಳಿಸಿಲ್ಲ ಅಂದ್ರೆ, ಕನ್ಫ್ಯೂಷನ್ ಏನಾದ್ರು ಆಗಿದ್ರೆ once again you can ask the questions. No chance for discussion. ಡಿಸ್ಕಷನ್ ಆನ್ ಮಾಡಿದ್ರೆ ಒಂದ್ ಮಗುಗೆ ಯಾರೋ ಪಾಠ ಮಾಡ್ತಾ ಇದಾರೆ, ಅದೇ ಕ್ಲಿಯರ್ ಆಗಿ ಕೇಳ್ತಾ ಇದೆ. ಬಹುಶಃ ಆ ಮಗು ಪಾಠನ ಇಂಪಾರ್ಟೆಂಟ್, 3rd year BA ನಿಮ್ ಕ್ಲಾಸ್ ಇಂಪಾರ್ಟೆಂಟ್ ಇಲ್ಲ, ನಿನ್ಗೆ ಯಾರೋ ಸೌಂಡ್ ಕೇಳ್ತಾ ಇರೋದು. ನೆಕ್ಸ್ಟ್ 5th ಪಾಯಿಂಟ್. ನಿಮ್ ವಾಯ್ಸ್ ಮ್ಯೂಟ್ ಅಲ್ಲಿ ಬಿದ್ದಿದೆ ಸರ್. ಈಗ ಕೇಳಿಸ್ತದೆಯಲ್ಲ? ಕೇಳಿಸ್ತದೆ ಈಗ. ರಷ್ಯಾದ ಕೆಳಮನೆ ಡೂಮಾದಲ್ಲಿ ಅಂಗೀಕರಿಸಲಾಗುವ ಮಸೂದೆಗಳನ್ನ ಅಂಗೀಕರಿಸಲ್ಪಟ್ಟ 5 ದಿನಗಳ ಒಳಗೆ ಮೇಲ್ಮನೆಗೆ ಕಳುಹಿಸಬೇಕಾಗುತ್ತೆ. ಈ ಮಸೂದೆಗಳನ್ನ ಮೇಲ್ಮನೆ 14 ದಿನಗಳವರೆಗೆ ತಡೆ ಹಿಡಿಯುವ ಅಧಿಕಾರ ಇದೆ. 14 ದಿನಗಳ ನಂತರ ಮೇಲ್ಮನೆ ಮಸೂದೆಯನ್ನು ಒಪ್ಪದಿದ್ದರೂ ಕೆಳಮನೆ ಅದನ್ನು ಪಾಸು ಮಾಡಿ ರಷ್ಯಾದ ಅಧ್ಯಕ್ಷರ ಸಹಿಗೆ ಕಳುಹಿಸುತ್ತದೆ. ವೆರಿ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿ. ರಷ್ಯಾದ ಕೆಳಮನೆಯಾದ ಡೂಮಾದಲ್ಲಿ ಅಂಗೀಕರಿಸಲಾಗುವ ಮಸೂದೆಗಳನ್ನ 5 ದಿನಗಳ ಒಳಗೆ ಮೇಲ್ಮನೆಗೆ ಕಳುಹಿಸಬೇಕಾಗುತ್ತೆ. ಮಸೂದೆಗಳನ್ನ ಮೇಲ್ಮನೆ 14 ದಿನಗಳ ಒಳಗೆ ತಡೆ ಹಿಡಿಯುವ ಅಧಿಕಾರ ಇದೆ. 14 ದಿನಗಳ ನಂತರ ಮೇಲ್ಮನೆ ಮಸೂದೆನ ಒಪ್ಪದಿದ್ರೂ ಕೆಳಮನೆ ಅದನ್ನ ಪಾಸ್ ಮಾಡಿ ರಷ್ಯಾದ ಅಧ್ಯಕ್ಷರ ಸಹಿಗೆ ಕಳಿಸ್ಕೊಡುತ್ತೆ. ಅಂದ್ರೆ ಕೆಳಮನೆಯಲ್ಲಿ ಪಾಸ್ ಆದ ಮಸೂದೆಗಳನ್ನ 14 ದಿನಗಳ ಕಾಲ ತಡೆ ಹಿಡಿಯುವ ಅಧಿಕಾರ ಇದೆ. ಐ ಥಿಂಕ್ ಇಂದ್ರಾ is also in class online. Yes sir. I will send you the detailed notes I have in English medium. Just Yes, listen sir. here in Kannada. You can translate it. Otherwise, I will send you all the notes. Okay, sir. I have English notes. I think Okay, sir. no, you can understand. We have today discussing about the upper house of Russian legislature. The Russian legislature's upper house is called as Federation Council. Now I am explaining about the power and functions of Federation Council. In that, now we have discussing about the 5th important point, that is called as the laws. I mean the bills passed in lower house sent to the approval of upper house. After 14 days, with or without approval of upper house, the lower house can pass the bill and send to the signature of president. So in Russia, the upper house, Federation Council, can delay the bill passed by lower house for a period of 14 days. That is the 5th point. The 4th point is Article 106 says that the decisions taken by the lower house should be ratified by the upper house. And 3rd one is the bills passed by lower house should be ratified by upper house. The second power is Russian constitution amendment is made by both of houses. The first one is Article 104 says that
upper house also has the power to initiate the bills. These are the powers which we have discussed so far. The next point in Kannada, the sixth one. ಕೆಳಮನೆಯಲ್ಲಿ ಪಾಸಾದ ಮಸೂದೆನ ಮೇಲ್ಮನೆ ಒಪ್ಪದಿದ್ದರೆ ಅಂತಹ ಮಸೂದೆಯನ್ನ ಕೆಳಮನೆಯಾದ ಡುಮಾ ಕನಿಷ್ಠ 3/2 ಬಹುಮತದಿಂದ ಮತ್ತೊಮ್ಮೆ ಅಂಗೀಕರಿಸಿ ಕಾನೂನಾಗುವಂತೆ ಮಾಡುವ ಅಧಿಕಾರ ಹೊಂದಿದೆ. ಇದು 6ನೇ ಅಂಶ. ಕೆಳಮನೆಯಲ್ಲಿ ಪಾಸಾದ ಮಸೂದೆ, ಐ ಮೀನ್ ಡುಮಾದಲ್ಲಿ ಪಾಸಾದ ಮಸೂದೆ ಮೇಲ್ಮನೆಯಲ್ಲಿ ಒಪ್ಪಲಿಲ್ಲ ಅಂದ್ರೆ ಕೆಳಮನೆ ಮತ್ತೊಮ್ಮೆ ಅದೇ ಮಸೂದೆನ 3/2 ಬಹುಮತದ ಮೂಲಕ ಅಂಗೀಕರಿಸಿದ್ರೆ ಪಾಸ್ ಆಗೋಗ್ಬಿಡುತ್ತೆ. ದಿಸ್ ಇಸ್ 6th important power of the upper house. The bill passed by lower house sent to the approval of upper house. If the upper house cannot recognize it, then once again the lower house can pass the same bill with the 2/3 majority. Then the bill will converted into law. A 7th important function. ಫೆಡರೇಷನ್ ಕೌನ್ಸಿಲ್ಗೆ ರಷ್ಯಾದ ಅಧ್ಯಕ್ಷರನ್ನ ಪದಚ್ಯುತಗೊಳಿಸಲು ಮಹಾಭಿಯೋಗದಲ್ಲಿ ಭಾಗಿಯಾಗುವ ಅಧಿಕಾರ ಇದೆ. ರಷ್ಯಾದ ಶಾಸಕಾಂಗದ ಮೇಲ್ಮನೆ ಅಧ್ಯಕ್ಷರನ್ನ ಪದಚ್ಯುತಗೊಳಿಸುವ ಮಹಾಭಿಯೋಗದ ಕಾರ್ಯದಲ್ಲಿ ಭಾಗಿಯಾಗುವ ಅಧಿಕಾರ ಇದೆ. ಇನ್ ರಷ್ಯಾ, ದ ಅಪ್ಪರ್ ಹೌಸ್ ಆಫ್ ಲೆಜಿಸ್ಲೇಚರ್ ಆಲ್ಸೋ ಪಾರ್ಟಿಸಿಪೇಟ್ಸ್ ಇನ್ ದ ಇಂಪೀಚ್ಮೆಂಟ್ ಪ್ರೋಸೆಸ್ ಆಫ್ ದ ಪ್ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 8. ಅಧ್ಯಕ್ಷರು ಘೋಷಿಸುವ ತುರ್ತು ಪರಿಸ್ಥಿತಿಗೆ ಅಂಗೀಕಾರ ನೀಡುವ ಅಧಿಕಾರ ಫೆಡರೇಷನ್ ಕೌನ್ಸಿಲ್ಗಿದೆ. ತುರ್ತು ಪರಿಸ್ಥಿತಿ ಘೋಷಿಸುವ ಅಧಿಕಾರ ಅಧ್ಯಕ್ಷರಿಗಿದೆ, ಅದಕ್ಕೆ ಅಂಗೀಕಾರ ಕೊಡೋ ಅಧಿಕಾರ ಮೇಲ್ಮನೆಗಿದೆ. ದ ಎಮರ್ಜೆನ್ಸಿ ಪವರ್ ಡಿಕ್ಲೇರ್ಡ್ ಬೈ ದ ಪ್ರೆಸಿಡೆಂಟ್ ಶುಡ್ ಬಿ ರಾಟಿಫೈಡ್ ಬೈ ದ ಅಪ್ಪರ್ ಹೌಸ್ ಇನ್ ರಷ್ಯಾ. ನೆಕ್ಸ್ಟ್ ಪಾಯಿಂಟ್ ನಂಬರ್ 9. ಮೇಲ್ಮನೆಯ 9ನೇ ಅಧಿಕಾರ, ಅಧ್ಯಕ್ಷರ ಯುದ್ಧ ಘೋಷಿಸುವ ನಿರ್ಧಾರಕ್ಕೆ ಒಪ್ಪಿಗೆ ಕೊಡೋ ಅಧಿಕಾರ. ಇಫ್ ದ ರಷ್ಯನ್ ಪ್ರೆಸಿಡೆಂಟ್ ಟ್ರೈಸ್ ಟು ಡಿಕ್ಲೇರ್ war against any other country, he should take the approval of or the concern of the upper house. That is 9th important function. ಈಗ ರಷ್ಯಾ ಬೇರೆ ದೇಶದ ಜೊತೆ ಯುದ್ಧ ಮಾಡಕ್ ಮುಂಚೆ ರಷ್ಯಾದ ಅಧ್ಯಕ್ಷರು ಮೇಲ್ಮನೆ ಒಪ್ಪಿಗೆ ಪಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 10ನೇ ಪಾಯಿಂಟ್, ರಷ್ಯಾದ ಒಕ್ಕೂಟದ ರಾಜ್ಯಗಳ ಗಡಿ ಬದಲಾವಣೆಗೆ ಅಂಗೀಕಾರ ನೀಡೋ ಅಧಿಕಾರ. ರಷ್ಯಾದ ಒಕ್ಕೂಟದಲ್ಲಿರ್ತಕ್ಕಂಥ ರಾಜ್ಯಗಳ ಗಡಿಯನ್ನ ಬದಲಾಯಿಸಬೇಕಾದ್ರೆ ಮೇಲ್ಮನೆಯ ಒಪ್ಪಿಗೆ ಬೇಕಾಗುತ್ತೆ. ದ ಪೊಸಿಷನ್ ಆಫ್ ದ ಬಾರ್ಡರ್ಸ್ ಆಫ್ ದ ಸ್ಟೇಟ್ಸ್, ಇಫ್ ದ ನೇಷನ್ ಟ್ರೈಸ್ ಟು ಚೇಂಜ್ ದ ಬಾರ್ಡರ್ಸ್ ಆಫ್ ದ ಸ್ಟೇಟ್ಸ್, ದೆನ್ it should require the consent of the upper house. Point number 11. ರಷ್ಯಾದ ಭೂಭಾಗದ ಆಚೆಗೆ ರಷ್ಯಾದ ಸೇನಾ ಪಡೆಗಳನ್ನ ಬಳಸುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಮೇಲ್ಮನೆಗಿರುತ್ತೆ. ಈಗ ರಷ್ಯಾ ದೇಶ ಪಾಕಿಸ್ತಾನಕ್ಕೆ ಏನಾದ್ರೂ ಸೇನೆನ ಕಳಿಸ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್, ಸೇನೆ ಕಳ್ಸೋಕ್ ಮುಂಚೆ ಮೇಲ್ಮನೆ ಒಪ್ಪಿಗೆ ಪಡ್ಕೋಬೇಕಾಗುತ್ತೆ. ಒಂದ್ ವೇಳೆ ಭಾರತಕ್ಕೆ ಸೈನಿಕರನ್ನ ಅವ್ರು ಕಳಿಸ್ಬೇಕಾದ್ರೂ ಮೇಲ್ಮನೆ ಒಪ್ಪಿಗೆ ಪಡ್ಕೋಬೇಕಾಗ್ತದೆ. ರಷ್ಯಾದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ನೇಮಿಸುವಾಗ ರಷ್ಯಾ ಶಿಫಾರಸ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ, ಆದ್ರೆ ಇವರನ್ನ ನೇಮಕ ಮಾಡೋ ಅಧಿಕಾರ ಮೇಲ್ಮನೆಗಿದೆ. The upper house of Russian legislature has the power to appoint the Supreme Court judges. But the judges, before appointing the judges, the president of Russia should recommend such persons only appointed by the upper house. ಅಂದ್ರೆ ಅಧ್ಯಕ್ಷರನ್ನ ನೇಮಿಸೋ ಅಧಿಕಾರ ಮೇಲ್ಮನೆಗಿದೆ, ಶಿಫಾರಸ್ ಮಾಡೋ ಅಧಿಕಾರ ಇವ್ರಿಗಿರುತ್ತೆ, ಅಧ್ಯಕ್ಷರಿಗೆ. ರಷ್ಯಾದ ಅಧ್ಯಕ್ಷರ ಚುನಾವಣೆ ಘೋಷಿಸುವ ಅಧಿಕಾರ 13ನೇ ಅಧಿಕಾರ. ರಷ್ಯಾದ ಅಧ್ಯಕ್ಷರ ಚುನಾವಣೆನ ಘೋಷಿಸೋದು, ಡಿಕ್ಲರೇಷನ್ ಆಫ್ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ರಷ್ಯಾ. ಇಟ್ ಈಸ್ ಆಲ್ಸೋ ಪವರ್ ಆಫ್ ದ ಅಪ್ಪರ್ ಹೌಸ್. ನೆಕ್ಸ್ಟ್ 14th ಪವರ್, 14ನೇ ಅಧಿಕಾರ. ರಷ್ಯಾದ ಪ್ರಾಸಿಕ್ಯೂಟರ್ ಜನರಲ್ ಅವರನ್ನ ನೇಮಿಸುವ ಮತ್ತು ಪದಚ್ಯುತಗೊಳಿಸುವ ಅಧಿಕಾರ. ರಷ್ಯಾದ ಪ್ರಾಸಿಕ್ಯೂಟರ್ ಜನರಲ್ ರವರನ್ನ ನೇಮಿಸುವ ಮತ್ತು ಪದಚ್ಯುತಗೊಳಿಸುವ ಅಧಿಕಾರ. ಟು ಅಪಾಯಿಂಟ್ and to remove from their office, the upper house of Russian legislature has the power to appoint and remove the prosecutor general of Russia. Next 15th point, ಅಕೌಂಟಿಂಗ್ ಚೇಂಬರ್ ನ ಉಪಾಧ್ಯಕ್ಷ ಮತ್ತು ಅದರ ಅರ್ಧದಷ್ಟು ಆಡಿಟರ್ ಗಳನ್ನ ನೇಮಿಸುವ ಪದಚ್ಯುತಗೊಳಿಸುವ ಅಧಿಕಾರ.
ಅಕೌಂಟಿಂಗ್ ಚೇಂಬರ್ ಅದರ ಉಪಾಧ್ಯಕ್ಷರನ್ನ ಮತ್ತು ಅರ್ಧದಷ್ಟು ಆಡಿಟರ್ಗಳನ್ನ ನೇಮಿಸುವ ಮತ್ತು ವಜಾಗೊಳಿಸುವ ಅಧಿಕಾರ ಇವ್ರಿಗಿದೆ. The Federation Council also has the power to appoint the accounting chairman, deputy chamber, accounting chamber's deputy chairman, and more than half of the members were appointed by the upper house, and the upper house also has the power to remove them from their office. Last point, last power, ರಷ್ಯಾದ ಶಾಸಕಾಂಗದ ಕೆಳಮನೆಯು ಅಲ್ಲಿನ ಜನತೆಯನ್ನು ಪ್ರತಿನಿಧಿಸಿದ್ರೆ ಮೇಲ್ಮನೆ ಫೆಡರೇಷನ್ ಕೌನ್ಸಿಲ್ ರಾಜ್ಯಗಳನ್ನ ಪ್ರತಿನಿಧಿಸುತ್ತೆ. ರಾಜ್ಯಗಳ ಹಿತಾಸಕ್ತಿ ಕಾಪಾಡೋದೇ ಫೆಡರೇಷನ್ ಕೌನ್ಸಿಲ್ನ ಮತ್ತೊಂದು ಪ್ರಮುಖ ಅಧಿಕಾರ. ಸೊ ಇಷ್ಟು ಅಧಿಕಾರಗಳು. ನೆಕ್ಸ್ಟ್ ಸಮಾರೋಪ ಹೇಳ್ಬೇಕಾಗುತ್ತೆ. ಸಮಾರೋಪ, ಕನ್ಕ್ಲೂಷನ್. ಲಾಸ್ಟ್ ಪಾಯಿಂಟ್ ಇನ್ ಇಂಗ್ಲಿಷ್. ಇನ್ ರಷ್ಯಾ ದ ಲೆಜಿಸ್ಲೇಚರ್ಸ್ ಲೋವರ್ ಹೌಸ್ ರೆಪ್ರೆಸೆಂಟ್ಸ್ ದ ಪೀಪಲ್, the upper house represents the states. So it is the power of the state to look after the interests of the states. Lastly, conclusion, samaropa. ರಷ್ಯಾದ ಮೇಲ್ಮನೆಯ ಅಧಿಕಾರ ಮತ್ತು ಕಾರ್ಯಗಳನ್ನ ತಿಳಿಸಿದ್ದೀನಿ. ಇನ್ನು 10 ನಿಮಿಷ ಇದೆ. ರಷ್ಯಾದ ಮೇಲ್ಮನೆ ಅಮೆರಿಕದ ಸೆನೆಟ್ ತರ ಅಷ್ಟು ಪವರ್ಫುಲ್ ಆಗದೆ ಇರಬಹುದು, ಆದ್ರೆ ಪವರ್ಲೆಸ್ ಅಂತೂ ಅಲ್ಲ. ಇದು ಭಾರತದ ರಾಜ್ಯಸಭೆ, ಇಂಗ್ಲೆಂಡಿನ ಶ್ರೀಮಂತ ಸಭೆಗಿಂತ ಹೆಚ್ಚಿನ ಅಧಿಕಾರ ಹೊಂದಿದೆ. ಇದರ ಸದಸ್ಯರು ಅಧ್ಯಕ್ಷರ ಮೇಲೆ ಪ್ರಭಾವ ಬೀರ್ತಾರೆ. ಒಂದು ರಾಜ್ಯದಿಂದ ಇಬ್ಬರು ಆಯ್ಕೆ ಆಗ್ತಾರೆ. ಸೊ ಕೆಳಮನೆಗೆ ಎಷ್ಟು ಅಧಿಕಾರ ಇದೆಯೋ ಮೇಲ್ಮನೆಗೂ ಅಷ್ಟೇ ಅಧಿಕಾರ ರಷ್ಯಾದಲ್ಲಿ ನೀಡಲಾಗಿದೆ. ಈಗ ಸ್ಟಾಪ್ ಮಾಡ್ತಾ ಇದ್ದೀನಿ, ಅನ್ಮ್ಯೂಟ್ ಮಾಡ್ತೀನಿ ಎಲ್ರಿಗೂ. ಈಗ ನೀವು ಮಾತಾಡ್ಬೋದು. ಇವತ್ತು ರಷ್ಯಾದ ಶಾಸಕಾಂಗದ ಮೇಲ್ಮನೆ ಬಗ್ಗೆ ಪಾಠ ಆಗಿದೆ, ಅರ್ಥ ಆಗಿದ್ಯಾ? ರೆಕಾರ್ಡ್ ಮಾಡ್ಕೊಂಡಿದ್ದೀರಾ? ಆ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅದನ್ನ ಗ್ರೂಪ್ ಹಾಕಿ. ಓಕೆ, ಪಾಠ ಮಾಡುವಾಗ ಬೇರೆಯವರು ಮಾತಾಡ್ತಾರೆ, ಸಾಕಷ್ಟು ಕಾಣ್ತಾ ಇದೆ. ಬೇರೆಯವ್ರು ಯಾರೋ ಮಾತಾಡ್ತಾ ಇದ್ದಾರೆ. ಓಕೆ, ಇವತ್ತಿನ ಪೂರ್ತಿ ಪಾಠ ನಾನು ರೆಕಾರ್ಡ್ ಮಾಡಿದ್ದೀನಿ. ಸಾಧ್ಯ ಆದ್ರೆ ಗ್ರೂಪ್ ಹಾಕ್ತೀನಿ. ಇನ್ನು 2 ನಿಮಿಷ ಇದೆ. ಡೌಟ್ಸ್ ಏನಾದ್ರು ಇದ್ರೆ ಕೇಳ್ಬೋದು. ಇನ್ನು 9 ನಿಮಿಷ ಟೈಮ್ ಇದೆ, ನೀವು ಮಾತಾಡ್ಬೋದು. ಪರ್ಟಿಕ್ಯುಲರ್ ನಿಮ್ಗೆ ಹೇಳ್ತೀನಿ ಮಾತಾಡಕ್ಕೆ, ಮಾತಾಡ್ತೀರಾ? ಗ್ರೂಪ್ ಹಾಕೋತೀನಿ. ಹಲೋ, ರಷ್ಯಾದ ಶಾಸಕಾಂಗದ ಮೇಲ್ಮನೆ ಇವತ್ತು ಮುಕ್ತಾಯ ಆಗಿದೆ. ಇನ್ನೊಂದು ಕ್ಲಾಸಲ್ಲಿ ಕೆಳಮನೆ ಬಗ್ಗೆ ನೋಡೋಣ. ರಷ್ಯಾದ ರಷ್ಯಾದ ಶಾಸಕಾಂಗದ ಮೇಲ್ಮನೆ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತಿನ ಪಾಠ ಮುಕ್ತಾಯ ಆಗಿದೆ. ಪ್ರಶ್ನೆ ಯಾವ ತರ ಇರುತ್ತೆ ಅಂದ್ರೆ, ರಷ್ಯಾದ ಶಾಸಕಾಂಗದ ರಚನೆ ಮತ್ತು ಅಧಿಕಾರಗಳನ್ನ ತಿಳಿಸಿ ಅಂತ ಕೇಳಿದ್ರೆ ಮೇಲ್ಮನೆ ಮತ್ತು ಕೆಳಮನೆ ಎರಡರ ಬಗ್ಗೆನೂ ಬರೀಬೇಕಾಗುತ್ತೆ. ಬಟ್ ಇವತ್ತು ನಾನು ಪಾಠ ಮಾಡಿರೋದು ರಷ್ಯಾದ ಮೇಲ್ಮನೆಯಾದ ಫೆಡರೇಷನ್ ಕೌನ್ಸಿಲ್ ಬಗ್ಗೆ. ಫೆಡರೇಷನ್ ಕೌನ್ಸಿಲ್ ಅದರ ಸದಸ್ಯರನ್ನ ಆಯ್ಕೆ ಮಾಡೋದು ರಾಜ್ಯಗಳು. ಒಂದು ರಾಜ್ಯದಿಂದ ಇಬ್ಬರು ಆಯ್ಕೆ ಆಗ್ತಾರೆ. Federation Council is the upper house. Its members were elected by states. Each state sends 2 members to the Federation Council. Okay, ಇವರ ಅಧಿಕಾರ ಕಾರ್ಯಗಳನ್ನ ಹೇಳಿದ್ದೀನಿ. ಮುಂದಿನ ಕ್ಲಾಸ್ ಅಲ್ಲಿ ಇವರ ಅಧಿಕಾರ ಅವಧಿ ಬಗ್ಗೆ ಹೇಳಿಲ್ಲ. ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ಇದನ್ನ ಹೇಳ್ತೀನಿ. ಟೆಕ್ಸ್ಟ್ ಬುಕ್ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ ಇದು. ಈಗ ನಾನು ನೋಟ್ಸ್ ಟೈಪ್ ಮಾಡಿದ್ದೀನಲ್ಲ, ಅದನ್ನೇ ಫಾಲೋ ಮಾಡಿ. ನೀವೆಲ್ಲ ಅದನ್ನ ರೆಕಾರ್ಡ್ ಮಾಡ್ಕೊಂಡಿರ್ಬೋದು, ಇಲ್ಲ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿರ್ಬೋದು. ಇಲ್ದೆ ಹೋದ್ರೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದರ ಅಧಿಕಾರಾವಧಿ ಅಷ್ಟು ಮಾತ್ರ ಹೇಳಿ ಸಮಾರೋಪ ಮಾಡಿ, ಆಮೇಲೆ ಕೆಳಮನೆನ ಒಂದೇ ಕ್ಲಾಸ್ ಅಲ್ಲಿ ಮುಗಿಸೋಣ 30 ಮಿನಿಟ್ಸ್ ಅಲ್ಲಿ. ಅಲ್ಲಿಗೆ ರಷ್ಯನ್ ಲೆಜಿಸ್ಲೇಚರ್ ಮುಗಿಯುತ್ತೆ. ಆಮೇಲೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಇನ್ನೊಂದು ಸ್ವಿಟ್ಜರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಮಾತ್ರ ಉಳ್ಕೊಳ್ಳುತ್ತೆ. ನಾಳೆ ಕ್ಲಾಸ್ ಅಲ್ಲಿ ಕೆಳಮನೆನ ಕಂಪ್ಲೀಟ್ ಮಾಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಮ್ಯೂಟ್ ಮಾಡ್ತೀನಿ. ಇಫ್ ಪಾಸಿಬಲ್ ಮಾತಾಡಕ್ ಸಾಧ್ಯ ಆದ್ರೆ ಮಾತಾಡಿ. ಅನ್ಮ್ಯೂಟ್ ಮಾಡ್ತೀನಿ.
ರೆಫರ್ ಮಾಡೋ notes ನ group ಇಂಗ್ಲಿಷ್ ಹಲೋ ಸರ್ ಕ್ಲಾಸ್ ಸೇಮ್ ಟೈಮಿಂಗ್ಸ್ ಸರ್ ಏನಮ್ಮ ಕ್ಲಾಸ್ ಹೋಮ್ವರ್ಕ್ ಗ್ರೂಪ್ ಅಲ್ಲಿ ಹಾಕಿ ಸರ್ ನಾಳೆ ಚಪ್ಪರ ಹಾಕೋಬೇಕು ಗಾಡಿ ಅವ್ರದ್ದು ಸೇಮ್ ಟೈಮಿಂಗ್ಸ್ ಸರ್ ನಾಳೆ ಕ್ಲಾಸ್ ಬೆಳಿಗ್ಗೆ ಹಿಸ್ಟ್ರಿ ಎಷ್ಟು ಗಂಟೆಗೆ ಇದೆ ನಾಳೆ 10 ಗೆ ಸರ್ ಮುಂದೆ 10 to 11 ಹಿಸ್ಟ್ರಿ 11 to 12 ಯಾರಿದ್ದಾರೆ ಮೇಡಮ್ ಸರ್ ಓಕೆ ಮತ್ತೆ 12 ಗಂಟೆಗೆ ಕ್ಲಾಸ್ ನಾಳೆ ಓಕೆ 12 ಗಂಟೆಗೆ ಅದೇನ್ ಮಸ್ಕೋಷನ್ ಸರ್ ಇದು ಮಾಡಿದ್ ನೀವು ಏನೋ ನಾಳೆ ಹೋಗಿ ಏನ್ ಮಸ್ಕೋಷನ್ ಸರ್ ಹಲೋ ನಾಳೆ ಮಂತೆ ಇಡ್ತೀನಿ ಇವತ್ತು ಪಾಠ ಮಾಡಿರೋದು ರಷ್ಯಾದ ಶಾಸಕಾಂಗದ ಮೇಲ್ಮನೆ ಅದರ ರಚನೆ ಮತ್ತು ಅಧಿಕಾರಗಳು ಮುಕ್ತಾಯ ಆಗಿದೆ. ರಷ್ಯಾದ ಶಾಸಕಾಂಗದ ಮೇಲ್ಮನೆ ಮಾಡಿರೋದು ಫೆಡರೇಷನ್ ಕೌನ್ಸಿಲ್ ನ ರಚನೆ ಅಧಿಕಾರ ಕಾರ್ಯಗಳು 15 ಮಾರ್ಕ್ಸ್ಗೆ ಇವತ್ತಿನ ಕ್ಲಾಸ್ ಅಷ್ಟೇನೆ. ಸೊ ಇನ್ನೊಂದು 3-4 ಮಿನಿಟ್ಸ್ ಅಲ್ಲಿ ಕಟ್ ಆಗುತ್ತೆ ಅದು. ಸೊ ನಿಮ್ಗೆ ಮಾತಾಡೋಕೆ ಅವಕಾಶ ಕೊಟ್ರೆ ನಿಮ್ಗಿಂತ ನಿಮ್ ಮನೆಯಲ್ಲಿರೋರು ಬೇರೆಯವರೇ ಮಾತಾಡ್ತಾರೆ ಹೆಚ್ಚಾಗಿ. ಏನ್ ಮಾಡಕ್ಕಾಗಲ್ಲ, ಆನ್ಲೈನ್ ಕ್ಲಾಸಸ್ ಹಂಗಿದೆ. ಅದಕ್ಕೆ ಮ್ಯೂಟ್ ಮಾಡಿ ಎಲ್ಲ ಹೇಳಿದ್ದೀನಿ. ನೋಟ್ಸ್ ಕೂಡ ನಿಮ್ಗೆ ಈಗ ಸಿಗುತ್ತೆ, ಕ್ಲಾರಿಫೈ ಮಾಡ್ಕೊಳ್ಳಿ. ಸ್ವಲ್ಪ ಎಡಿಟಿಂಗ್ ಇದೆ, ಅದರಲ್ಲಿ ಎಡಿಟ್ ಮಾಡಿ ಮತ್ತೆ ಹಾಕ್ತೀನಿ. ಅದಕ್ಕ ಕರ್ಕೊಂಡು ತರಬೇತಿ ಮಾಡ್ಬೇಕು ಹೋಗಿ ಅನ್ಮ್ಯೂಟ್ ಮಾಡಿದ್ರೆ ಕ್ಲಾಸ್ ಇನ್ನೂ ಗೊತ್ತಾಗಲ್ಲ, ಕ್ಲಿಯರ್ ಆಗೋದು. ಟೆಕ್ನಾಲಜಿ ತಿಳ್ಕೋಬೇಕು. ಇವತ್ತು ಇದನ್ನ ಯೂಸ್ ಮಾಡಿದ್ದೀನಿ ನಾನು, ಸ್ಕ್ರೀನ್ ನನ್ನ. ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ವೈಟ್ ಬೋರ್ಡ್ ಇರುತ್ತೆ, ಮತ್ತೆ ಸೇವ್ ಮಾಡ್ಕೊಳ್ಳೋದು ಹೇಗೆ ತಿಳ್ಕೊಬಹುದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವತ್ತು ಸುಮಾರು ಜನ ಬಂದಿದ್ದೀರಾ, ಥ್ಯಾಂಕ್ ಯು ಎಲ್ರಿಗೂ. ಇವತ್ತಿನ ಕ್ಲಾಸ್ ಸ್ವಲ್ಪ ಟಫೇ, ಬಟ್ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ. ನೋಟ್ಸ್ ಕೂಡ ಸಿಗುತ್ತೆ ನಿಮ್ಗೆ. ಕ್ಲಿಯರ್ ಆಗಿ ಓದ್ಕೊಂಡು ಡೌಟ್ ಇದ್ರೆ ನಾಳೆ ಮತ್ತೆ ಕೇಳಿ ಬೆಳಗ್ಗೆನೆ. ಥ್ಯಾಂಕ್ ಯು ಆಲ್. ಕ್ಲಾಸ್ ಮುಗಿಸ್ತಾ ಇದ್ದೀನಿ.